ಬಾಯಿಗೆ ರುಚಿ ಕೊಡುವಂಥ ಒಂದು ರುಚಿಯಾದ ಉಪ್ಪು ಹುಳಿ ಖಾರ ಖಡಕ್ಕಾಗಿರುವಂಥ ತರುಬೂತಾಯಿಯ ಪುಳಿ ಮುಂಚಿ ತುಂಬ ಅಂದರೆ ತುಂಬ ಚೆನ್ನಾಗಿರ್ತದೆ ನೋಡಿ. ತರುಬೂತಾಯಿ ಅಂದರೆ ಚಿಕ್ಕ ಚಿಕ್ಕ ಬೂತಾಯಿ. ನಿಮಗೂ ಕೂಡ ಇದು ಇಷ್ಟ ಆಗುತ್ತೆ. ನೀವು ಕೂಡ ಇದನ್ನು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ನಾನಿಲ್ಲಿ 1 kg ತರುಬೂತಾಯಿ ಮೀನನ್ನು ತಗೊಂಡಿದ್ದೇನೆ. ಮೊದಲಿಗೆ ನಾವು ಇದನ್ನು ಕ್ಲೀನ್ ಮಾಡ್ಕೋಬೇಕು. 30 ಮೆಣಸಿನ್ಕಾಯಿ ತಗೊಂಡಿದ್ದೇನೆ. ಅದರಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗಿಡ್ಡ ಮೆಣಸಿನ್ಕಾಯಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೇನೆ. 2.5 ಸ್ಪೂನ್ ಕೊತ್ತಂಬರಿ ಬೀಜ, 3/4 ಸ್ಪೂನು ಜೀರಿಗೆ, 1/4 ಸ್ಪೂನು ಮೆಂತೆ, 1/4 ಸ್ಪೂನು ಸಾಸಿವೆ, ಅರ್ಧ ಸ್ಪೂನು ಕಾಳುಮೆಣಸು, 2 ಚಿಟಿಕೆ ವಾಮ, ಹಾಗೆ ದೊಡ್ಡ ಗಾತ್ರದ ಹುಣಸೆಹಣ್ಣು, ಅರ್ಧ ಈರುಳ್ಳಿ, 5 ಎಸಳು ಬೆಳ್ಳುಳ್ಳಿ. ಇಲ್ಲಿ 1.5 ಈರುಳ್ಳಿಯನ್ನು ಉದ್ದುದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಕರಿಬೇವು ಸೊಪ್ಪು, ಶುಂಠಿ ಮತ್ತು ಹಸಿಮೆಣಸಿನ್ಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಮಿಕ್ಸಿ ಜಾರಿಗೆ ಎಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕಿ ಸಾಫ್ಟಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ಎಲ್ಲ ಮಸಾಲೆ ಪದಾರ್ಥಗಳು ಕೂಡ ಹಸಿದಾಗಿಯೇ ಇದೆ, ಯಾವುದನ್ನು ನಾನು ಹುರ್ಕೊಂಡಿಲ್ಲ. ಮಸಾಲೆ ಗ್ರೈಂಡ್ ಆದ ಮೇಲೆ ಇದನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ತೇವೆ. ಈಗ ನಾವು ಇದಕ್ಕೆ ಅರಿಶಿನ ಹಾಕ್ಕೊಳ್ಬೇಕು. ಬೂತಾಯಿ ಮೀನಿಗೆ ಯಾವಾಗಲೂ ಅರಿಶಿನ ಮಾತ್ರ ಕರೆಕ್ಟಾಗಿ ಹಾಕ್ಕೊಳ್ಬೇಕು. ಇನ್ನು ನಾವು ಇದನ್ನು ಸಾಫ್ಟಾಗಿ ಗ್ರೈಂಡ್ ಮಾಡುವ. ಈಗ ಒಂದು ಮಣ್ಣಿನ ಪಾತ್ರೆ ತಗೊಂಡಿದ್ದೇನೆ. ಈಗ ಒಗ್ಗರಣೆಗೆ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಕೊಬ್ಬರಿ ಎಣ್ಣೆ ಹಾಕಿದ ಮೇಲೆ ಇದನ್ನು ನೋಡಿ ನಾವು ಈ ರೀತಿ ಕರೆಕ್ಟಾಗಿ ಎಣ್ಣೆಯನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಎಣ್ಣೆ ಕಾದ ನಂತರ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪನ್ನು ಹಾಕಿ ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಅದರ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಈರುಳ್ಳಿ ಎಲ್ಲ ಕರೆಕ್ಟಾಗಿ ಫ್ರೈ ಆಗಿದೆ ನೋಡಿ. ಯಾವಾಗಲೂ ಈ ರೀತಿ ಫ್ರೈ ಆಗಬೇಕು, ಆಗಲೇ ಪುಳಿ ಮುಂಚಿಗೆ ತುಂಬ ರುಚಿ ಕೊಡೋದು. ಈಗ ಇದು ಫ್ರೈ ಆದದ್ದು ಸಾಕು. ಈಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಮಸಾಲೆಯನ್ನು ಇದಕ್ಕೆ ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡಿ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಅದಕ್ಕೆ ನಾವು ಹಸಿ ಮಸಾಲೆ ಗ್ರೈಂಡ್ ಮಾಡಿ ಇಟ್ಕೊಂಡಿರೋದು. ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಪುಳಿಮುಂಚಿ ಎಲ್ಲ ಯಾವಾಗಲೂ ಈ ರೀತಿ ಮಣ್ಣಿನ ಪಾತ್ರೆಯಲ್ಲೇ ಮಾಡಬೇಕು, ಆಗಲೇ ಒಂದು ಒಳ್ಳೆ ರುಚಿಯನ್ನು ಕೊಡ್ತದೆ. ಮಸಾಲೆ ಎಣ್ಣೆಯಲ್ಲಿ ಕರೆಕ್ಟಾಗಿ ಫ್ರೈ ಆದ ನಂತರ ನಾವು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಬೇಕು. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಸರಿಯಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಜಾಸ್ತಿ ಇದು ತೆಳ್ಳಗೆ ಆಗಬಾರ್ದು, ಸ್ವಲ್ಪ ಗಟ್ಟಿಯಾಗಿ ಇರಬೇಕು, ಆಗ ತುಂಬ ಚೆನ್ನಾಗಿರ್ತದೆ ನೋಡಿ. ಕರೆಕ್ಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಇನ್ನು ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳುವ. ಒಮ್ಮೆ ಈ ರೀತಿಯ ಪುಳಿಮುಂಚಿ ಮಾಡಿ ತಿಂದರೆ ಖಂಡಿತ ನೀವು ಪದೇ ಪದೇ ಮಾಡ್ತೀರಿ, ಅಷ್ಟೊಂದು ರುಚಿಯಾಗಿರ್ತದೆ. ಎಲ್ಲರೂ ಇಷ್ಟಪಡುವಂಥ ಒಂದು ತರುಬೂತಾಯಿ ಮೀನಿನ ಪುಳಿಮುಂಚಿ. ಇದು ನಮ್ಮ ಮಂಗಳೂರು ಸ್ಪೆಷಲ್ ನೋಡಿ. ಹದ ಕರೆಕ್ಟಾಗಿದೆ, ಸಾಕು. ಈಗ ಇನ್ನು ಇದನ್ನು ಮುಚ್ಚಿ ಚೆನ್ನಾಗಿದು ಕುದಿಬೇಕು. ಬನ್ನಿ, ಈಗ ಮಸಾಲೆ ಕುದೀತಾ ಉಂಟು ನೋಡಿ. ಚೆನ್ನಾಗಿ ಕುದಿ ಬರ್ತಾ ಉಂಟು. ಯಾವಾಗಲೂ ಮಸಾಲೆ ಕುದ್ದ ಮೇಲೆ ನಾವು ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ಬೇಕು. ಒಂದು ಸಲ ಈ ರೀತಿ ಮಿಕ್ಸ್ ಮಾಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳುವ. ಯಾವಾಗಲೂ ಪುಳಿಮುಂಚಿ ಮಾಡುವಾಗ ಉಪ್ಪು ಹುಳಿ ಖಾರ ಕರೆಕ್ಟಾಗಿ ಇರಬೇಕು, ಆಗ ಮಾತ್ರ ಪುಳಿಮುಂಚಿ ತುಂಬ ರುಚಿಯಾಗಿ ಇರ್ತದೆ. ಉಪ್ಪು ಹಾಕಿದ ಮೇಲೆ ಕರೆಕ್ಟಾಗಿ ಈ ರೀತಿ ಇದನ್ನು ಮಿಕ್ಸ್ ಮಾಡಿ ಇನ್ನು ಚೆನ್ನಾಗಿದು ಕುದಿಬೇಕು ನೋಡಿ. ಮಸಾಲೆ ಈಗ ಚೆನ್ನಾಗಿ ಕುದೀತಾ ಉಂಟು. ಒಮ್ಮೆ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಮೀನನ್ನು ಹಾಕ್ಕೊಳ್ಬೇಕು. ಯಾವಾಗಲೂ ಮೀನು ಹಾಕುವಾಗ ಬಿಡಿಸಿ ಹಾಕ್ಕೊಳ್ಬೇಕು. ಇದು ತುಂಬ ಚಿಕ್ಕ ಮೀನು, ತುಂಬ ಬೇಗ ಇದು ಬೇಯ್ತದೆ. ತುಂಬ ರುಚಿಕರವಾದ ಮೀನು ಅಂತಲೇ ಹೇಳ್ಬೋದು, ಮತ್ತು ಆರೋಗ್ಯಕ್ಕೂ ಈ ಮೀನು ತುಂಬ ಒಳ್ಳೆಯದು. ಮೀನು ಹಾಕಿದ ಮೇಲೆ ಸ್ವಲ್ಪ ಇದನ್ನು ಈ ರೀತಿ ಬಿಡಿಸಿ ಕರೆಕ್ಟಾಗಿ ಇನ್ನಿದು ಬೇಯಬೇಕು. ಚಿಕ್ಕ ಮೀನು ಆಗಿರೋದ್ರಿಂದ ಬೇಗ ಬೇಯ್ತದೆ. ಮಸಾಲೆ ಎಲ್ಲ ಎಳ್ಕೊಂಡು ಚೆನ್ನಾಗಿ ಬೇಯಲಿ. ಇದು ಮುಚ್ಚುವ. ಈಗ ಮೀನು ಬೆಂದಿದೆಯಾ ನೋಡೋಣ ನೋಡಿ. ಚೆನ್ನಾಗಿ ಕುದಿ ಬರ್ತಾ ಉಂಟು. ಒಮ್ಮೆ ಇದನ್ನು ಈ ರೀತಿ ನಾವು ಇದನ್ನು ತಿರುಗಿಸ್ಬೇಕು ನೋಡಿ. ಚಿಕ್ಕ ಮೀನು ಆಗಿರೋದ್ರಿಂದ ಬೇಗ ಬೇಯ್ತದೆ, ಆದರೆ ಸ್ಪೂನ್ ಹಾಕೋದು ಬೇಡ. ಚಿಕ್ಕ ಬೂತಾಯಿ ಮೀನು ಆಗಿರೋದ್ರಿಂದ ಪದೇ ನಾವು ಇದಕ್ಕೆ ಸ್ಪೂನ್ ಹಾಕೋಬಾರ್ದು. ಈ ರೀತಿ ತಿರುಗಿಸಿದರೆ ಅದು ಕರೆಕ್ಟಾಗಿ ಮಿಕ್ಸ್ ಆಗ್ತದೆ ನೋಡಿ. ಚೆನ್ನಾಗಿ ಕುದ್ದಿದೆ, ಮೀನು ಕೂಡ ಅಷ್ಟೇ ಚೆನ್ನಾಗಿ ಬೆಂದಿದೆ. ಸಾಕು, ಈಗ ಬೆಂದದ್ದು ಸಾಕು. ಉಪ್ಪು ಹುಳಿ ಖಾರ ಖಡಕ್ಕಾಗಿರುವಂಥ ಮಂಗಳೂರು ಸ್ಪೆಷಲ್ ಬೂತಾಯಿ ಮೀನಿನ ಪುಳಿಮುಂಚಿ ರೆಡಿ ಆಗಿದೆ ನೋಡಿ. ತರುಬೂತಾಯಿ ಚಿಕ್ಕ ಬೂತಾಯಿ ಆದರೂ ಎಷ್ಟು ಫ್ರೆಶ್ ಉಂಟು ನೋಡಿ. ಈ ರೀತಿ ಆದರೆ ಪುಳಿಮುಂಚಿಗೂ ಅಷ್ಟೇ ಒಂದು ರುಚಿಯನ್ನು ಕೊಡ್ತದೆ ನೋಡಿ. ನಿಮಗೂ ಈ ತರುಬೂತಾಯಿ ಮೀನಿನ ಪುಳಿಮುಂಚಿ ಖಂಡಿತ ಇಷ್ಟ ಆಗುತ್ತೆ. ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಇದರ ಲಿಂಕನ್ನು ಪ್ಲೀಸ್ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಬಿಸಿ ಅನ್ನದ ಜೊತೆ ಚಪಾತಿ, ನೀರು ದೋಸೆ, ರಾಗಿ ಮುದ್ದೆಗೆ ಸೂಪರ್ ಕಾಂಬಿನೇಷನ್. ಹಾಗೆ ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿಗೂ ಸಖತ್ತಾಗಿ ಇರ್ತದೆ. ನಮ್ಮ ಮಂಗಳೂರಿನ ಕುಚ್ಚಲಕ್ಕಿ ಗಂಜಿಯೊಟ್ಟಿಗೆ ಈ ಪುಳಿಮುಂಚಿ ಅಂತೂ ತುಂಬಾ ಚೆನ್ನಾಗಿರ್ತದೆ. ಹೊಟ್ಟೆ ತುಂಬ ಊಟ ಮಾಡ್ಬೋದು. ಅಷ್ಟೊಂದು ಇಷ್ಟಪಡುವಂಥ ನಮ್ಮ ಮಂಗಳೂರು ಸ್ಪೆಷಲ್ ತರುಬೂತಾಯಿ ಮೀನಿನ ಪುಳಿಮುಂಚಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.